ನೀವು ಜನಮಾನಸದಲ್ಲಿ ತುಂಬ ಗೊತ್ತಿರುವಂಥ ನಾಯಕರು. ಸಿದ್ದರಾಮಯ್ಯನವರು ಕೂಡ ಜನಮಾನಸದಲ್ಲಿ ಗೊತ್ತಿರುವಂಥ ನಾಯಕರು. ಅವರ ಮೇಲೆ ಆರೋಪ ಬಂದಾಗ, ಮೂಢ ಆರೋಪ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಪಾದಯಾತ್ರೆಗಳು ಸಮೇತ ಆಗತ್ತೆ. ಈಗ ನನಗೆ ಹೇಳಿ, ನಿಮ್ಮ ವಿರುದ್ಧ ಇದೀಗ 2007ರಲ್ಲಿ ಇದ್ದಂಥ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ವಿಚಾರ, 550 ಎಕರೆ ಭೂಮಿ ವಿಚಾರಕ್ಕೆ, ಇದಾದ ನಂತರ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಕೂಡ ಆಗ್ತೀರಿ, ನಿಮಗೊಂದು ಅವಕಾಶ ಕೂಡ ಇತ್ತು, ಅದನ್ನು ಏನು ಬೇಕಿದ್ರೂ ಮಾಡಬಹುದಾಗಿತ್ತು, ಅದು ಹಾಗೇ ಇದೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ತಪ್ಪು ಮಾಡಿಲ್ವಾ ಅನ್ನುವಂಥ ಜನಸಾಮಾನ್ಯರ ಪ್ರಶ್ನೆಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು? ನಾನು ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಚಾನಲ್ ಮುಖಾಂತರ. ನಾನು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಬಾರಿ ಶಾಸಕನಾಗಿ ಮುಖ್ಯಮಂತ್ರಿ ಆದ. 20 ತಿಂಗಳು ಆಡಳಿತ ಕೊಟ್ಟೆ. ಜನಮಾನಸದಲ್ಲಿ ಉಳಿದಿದ್ದಲ್ಲೇ ಆ ಆಡಳಿತ ಕೊಟ್ಟಾಗ. ಇಲ್ಲಿ 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ನೀವು ಹೇಳಿದ್ರಿ ಸಾಯಿ ವೆಂಕಟೇಶ್ವರ, ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ, ಇದು ನೆನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಆಗಿ ಈಗ 2ನೇ ಬಾರಿ ಈಗ ಹೊರಗಡೆ ತಂದಿರತಕ್ಕಂಥ ಪ್ರಕರಣ ಅಲ್ಲ. ಇದು 2011ರಲ್ಲಿ ಪ್ರಾರಂಭ ಆದಂಥದ್ದು. ಅವತ್ತಿನ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಏನು ಅವತ್ತು ಒಂದು ಹಲವಾರು ರಾಜ್ಯದ ಗಣಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇಟ್ಟರು, ಒಂದು ದಾಖಲೆಗಳನ್ನು. ಅದರಲ್ಲಿ ನನ್ನ ಆಡಳಿತದಲ್ಲಿ ತೆಗೆದುಕೊಂಡಂಥ 2 ನಿರ್ಣಯಗಳ ಬಗ್ಗೆ ಅವರು ಒಂದು ಮಾಹಿತಿಯನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ. ಒಂದು ಜಂತ್ಕಲ್ ಮೈನಿಂಗು, ಮತ್ತೊಂದು ಸಾಯಿ ವೆಂಕಟೇಶ್ವರ. ಈ 2 ಪ್ರಕರಣದಲ್ಲಿ ಅವರ ಫೈಂಡಿಂಗ್ಸ್ ಏನು, ಅವರ ಫೈಂಡಿಂಗ್ಸ್ನ ಸಂಪೂರ್ಣ ಅರ್ಥ ಮುಖ್ಯಮಂತ್ರಿಯಾಗಿ ಅವರ ಒಂದು ತೀರ್ಮಾನಗಳು ಮಿಸ್ಕಂಡಕ್ಟ್ಗೆ ಒಳಪಟ್ಟಿದೆ ಅನ್ನೋದು ಅವ್ರು ಕೊಟ್ಟಂಥ ತನಿಖಾ ವರದಿ. ಅದರಲ್ಲಿ ಎಕ್ಸ್ಚಕ್ಕರ್ಗೆ ಲಾಸ್ ಆಗಿದೆ ಅಂತಲೋ, ಮತ್ತು ಆ ಒಂದು ಇಂಪ್ಲಿಮೆಂಟ್ ಆಗಿದೆ ಕಿಕ್, ಅದು ಯಾವುದೂ ಇಲ್ಲ. ಮಿಸ್ಕಂಡಕ್ಟ್ ಆಗಿದೆ, ಮಿಸ್ಕಂಡಕ್ಟ್ ಅಂತಕ್ಕಂಥ ಒಂದು ಪದ. ಹೌದು. ಅದ್ರ ಜೊತೆಗೆ ಇದು ಮಿಸ್ಕಂಡಕ್ಟ್ ಏನಿದೆ, ನಾವು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ಗೆ ರೆಕಮೆಂಡ್ ಮಾಡಲ್ಲ, ಬಟ್ ಅದು ಸರ್ಕಾರಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ ಜಾಗ ಕೂಡ ಅವ್ರಿಗೆ ಹೋಗುತ್ತೆ ಅಂತಿದೆಯಾ ಸರ್? 550 ಎಕರೆ ಇವತ್ತು ಈ ಕ್ಷಣದವರೆಗೆ ಆ ಜಾಗ ಆ ವ್ಯಕ್ತಿಗೆ ಹೋಗೇ ಇಲ್ಲ, ಆ ಕಂಪ್ನಿಗೆ ಹೋಗೇ ಇಲ್ಲ ಈ ಕ್ಷಣದವರೆಗೆ. ಇದು ಏನಾಗಿದೆ ಅಂದರೆ, ಯಾವಾಗ ಅಂದರೆ ಸರ್ ಅದ್ರ ಮಿಡ್ಲ್ ನಿಮಿಷ 550 ಎಕರೆ ಸರ್ಕಾರಕ್ಕೆ ಉಳಿಯತ್ತಾ ಆ ಆದೇಶ ಕೊಟ್ಟರು ಕೂಡ ಅದು ಹೆಂಗೆ ಅಂತ ಸರ್ಕಾರದಲ್ಲೇ ಇದೆ, ಅದು ಅವ್ರಿಗೆ ಹೋಗಲ್ವಾ? ಅದು ಈ ಕ್ಷಣದವರೆಗೂ ಹೋಗಿಲ್ಲ, ಅದು ರದ್ದು ಆಗಿದೆ. ರದ್ದು ಆಗೋಗಿದೆ ಅದು ಸಾಯಿ ವೆಂಕಟೇಶ್ವರ. ಇಲ್ಲಿ ಕುಮಾರಸ್ವಾಮಿ ಕೊಟ್ಟಿದ್ದಾನೆ 520 ಎಕರೆ ಅಂತ ಹೇಳಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಾನು ಕೊಟ್ಟಿರೋದಲ್ಲ. ಸರ್ಕಾರದಲ್ಲಿ ಯಾವುದೇ ಒಂದು ಇಲಾಖೆಗಳಲ್ಲಿ ಕೆಲವು ತೀರ್ಮಾನಗಳಾದಾಗ ಕೆಳ ಹಂತದಿಂದ ರೆಕಮೆಂಡೇಷನ್ಗಳು ಮಾಡ್ತಾರೆ. ಕೆಳ ಹಂತದಿಂದ ಗುಮಾಸ್ತರು ಫಸ್ಟ್ ಡಿವಿಷನ್ ಕ್ಲರ್ಕಿಂದಲೇ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ಫೈಲೇನು ಖಂಡಿಕೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅವರು ರಿಪೋರ್ಟ್ಗಳು ಕೊಡ್ತಾರೆ. ಅದೆಲ್ಲವನ್ನು ಪರಾಮರ್ಶಿಸಿ ಸೆಕ್ರೆಟ್ರಿ ಲೆವೆಲ್ಗೆ ಹೋದ ಮೇಲೆ ಸೆಕ್ರೆಟ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಬರುತ್ತೆ ರೆಕಮೆಂಡೇಷನ್ ಆಗಿ. ಅದರ ಮೇಲೆ ಮುಖ್ಯಮಂತ್ರಿಗಳು ಒಂದು ನೋಟ್ ಶೀಟಲ್ಲಿ ತಂದಿರ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಇದು ಮಾಮೂಲಿ ಮೊದಲಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು ನಮ್ಮದು ವ್ಯವಸ್ಥೆನಲ್ಲಿ. ಇಲ್ಲಿ ಯಾತಕ್ಕೆ 2 ಪ್ರಕರಣಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಒಳಗಾಯಿತು? ಯಾವಾಗ 2008ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅಲ್ಲಿ ಹಲವಾರು ರೀತಿ ಕೆಲವು ಸಮಸ್ಯೆಗಳು ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು. ನಾವು ವಿರೋಧ ಪಕ್ಷದಲ್ಲಿದ್ದವು, 28 ಜನ ಶಾಸಕರಿದ್ದವು. ವಿರೋಧ ಪಕ್ಷಕ್ಕೆ ನಮ್ಮ ಕೆಲಸ ಏನು? ಸರ್ಕಾರ ದಾರಿ ತಪ್ಪಿದಾಗ ತಿದ್ದತಕ್ಕಂಥದ್ದು, ಅಕ್ರಮ ಮಾಡಿದಂಥದ್ದನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ರಾಗ ದ್ವೇಷದ ಪ್ರಶ್ನೆ ಅಲ್ಲ, ಯಾರ ಮೇಲೂ ಅಸೂಯೆ ಪಡೋದಲ್ಲ. ಈಗ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿರ್ತಕ್ಕಂಥದ್ದು ಸರ್ಕಾರವನ್ನು ಉತ್ತಮವಂತ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವಾತಾವರಣವನ್ನು
ನಾವು ಭಯಕ್ಕೆ ಅವ್ರನ್ನ ಇಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋದು ವಿರೋಧ ಪಕ್ಷದ್ದು. ಆ ಒಂದು ಹೋರಾಟದಲ್ಲಿ ಅವತ್ತು ನನ್ನ ಮೇಲೆ ಅವರು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ಅಂದ್ರೆ ಕುಮಾರಸ್ವಾಮಿ ಅವರೇ ನೀವು ಹೇಳ್ತಿರೋದು ನಿಮ್ಮದೇ ದೋಸ್ತಿ, ಈಗಿರೋ ದೋಸ್ತಿ ಪಾಳ್ಯ ಅವತ್ತು ಮಾಡಿದ್ದು ಇವತ್ತು ನಿಮ್ಮ ಎಗನೆಸ್ಟ್ ಆಗಿರೋ ಕಾಂಗ್ರೆಸ್ನವ್ರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ವಿರುದ್ಧ. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು. ಅಸ್ತ್ರ ಆಗಕ್ಕೆ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯನವ್ರ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮಾತನ್ನು ಹೇಳಿದ್ರು, ನಾನಾರೇ ನೀವೊಂದು ಮಾತು ಹೇಳ್ತೀರಿ 100 ಸಿದ್ದರಾಮಯ್ಯವ್ರ ಬಂದು ಕೂಡ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿ. ಅವರೇನು ಹೇಳಿದ್ರು, ನಾನಲ್ಲ ಒಂದು ಕಾನ್ಸ್ಟೇಬಲಿಂದ ಅರೆಸ್ಟ್ ಮಾಡಿಸ್ತೀನಿ ಬೇಕಿದ್ರೆ ಅಂತ. ಅಂದರೆ ನನ್ನ ಪ್ರಶ್ನೆ, ನೀವು ಸಿದ್ದರಾಮಯ್ಯನವ್ರ ವಿರುದ್ಧ ಮಾಡಿದರೆ ಅದು ದ್ವೇಷ ರಾಜಕಾರಣ ಅಲ್ಲ, ಅವರು ಮಾಡಿದರೆ ದ್ವೇಷ ರಾಜಕಾರಣ? ಈ ಪ್ರಶ್ನೆ ನಾನು ಕೇಳಿ, ನಾನು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಅಂತಕ್ಕಂಥ ಪದ ಬಳಸಲ್ಲ. ಓಕೆ, ನಾನು ಈ ಕ್ಷಣದವರೆಗೆ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಎಂದೂ ಬಳಸಿಲ್ಲ. ಓಕೆ, ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ನಿಮ್ಮ ಮುಖಾಂತರ ನಾಡಿನ ಜನತೆಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ನಮ್ಮ BJP ಸ್ನೇಹಿತರ ಜೊತೆ ಸರ್ಕಾರ ಏನು ಮಾಡಿದೆ, ಮುಖ್ಯಮಂತ್ರಿಯಾದ ಕೇವಲ 35-40 ದಿವಸಗಳಲ್ಲಿ ನನ್ನ ಮೇಲೊಂದು ಆಪಾದನೆ ಬಂತು. ನಮ್ಮ ಅಂಗಪಕ್ಷದ MLC ಇಂದಲೇ 150 ಕೋಟಿ ಗಣಿ ಮಾಲೀಕರ ಹತ್ರ ಕುಮಾರಸ್ವಾಮಿಯವರು ಕಲೆಕ್ಷನ್ ಮಾಡಿದ್ರು ಅಂತೇಳಿ ಫೋಟೋಗಳು ಬಂತು. ಚೆನ್ನಿಗಪ್ಪ ಅವ್ರ ಮುಂದೆ, ಭಾಳ ಚೆನ್ನಗಪ್ಪ ಅವ್ರ ಮುಂದೆ ದುಡ್ಡು ಇಟ್ಟಿದ್ದು ಇವೆಲ್ಲ ಬಂತು ಎಲ್ಲ. ಇಲ್ಲಿ ನನ್ನ ಮೇಲೆ ಆ ರೀತಿ ಆಪಾದನೆ ಮಾಡಿದ್ರು ಅಂತೇಳಿ ಇವತ್ತು ನಾನು ಆ ಪ್ರಕರಣದಲ್ಲಿದ್ದಂಥವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಯಾರ ಮೇಲಾದರೂ ದ್ವೇಷದ ರಾಜಕಾರಣ ಮಾಡಿದರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ತೊಂದರೆ ಕೊಡಬೇಕು ಅಂತೇಳಿ ಅಧಿಕಾರಿಗಳನ್ನು ದುರುಪಯೋಗ ಬಳಕೆ ಮಾಡ್ಕೊಂಡಿದ್ರೆ, ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ಅದೇನೋ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸಿದ್ರು ಅಂತೇಳಿ. ಇವತ್ತು ಹೇಳ್ತೇನೆ, ನಾನು ತಾಯಿ ಚಾಮುಂಡೇಶ್ವರಿನ ನಂಬಿರ್ತಕ್ಕಂಥವನು. ಶಿವಕುಮಾರ್ ಅವರ ಕುಟುಂಬದ ಪ್ರಶ್ನೆ ಬಂದಾಗಲೂ ನನ್ನ ಮುಂದೆ ಯಾವ ಫೈಲು ಬಂದಿಲ್ಲ. ನಾನು ಯಾವುದೇ ರೀತಿ ಅದರ ಬಗ್ಗೆ ಸಣ್ಣತನದಲ್ಲೂ ಆ ಕಡೆ ಗಮನ ಕೊಟ್ಟಿಲ್ಲ. ಒಂದು ಪ್ರಶ್ನೆ ನಿಮಗೆ ಕುಮಾರಸ್ವಾಮಿ ಅವರೇ, ಕಳೆದ ಒಂದು 4-5 ತಿಂಗಳಿಂದ ಒಂದು ಪ್ಯಾಟರ್ನ್ ಇದೆ. ದೇವೇಗೌಡರ ಕುಟುಂಬ, ಸ್ಪೆಷಲಿ ಕುಮಾರಸ್ವಾಮಿ ಅವ್ರ ಮೇಲೆ ಏನಾದರೂ ಸಿಕ್ಕಿದ್ರೆ ಕಾಯ್ತಿರ್ತಾರೆ ಅನ್ನೋದೊಂದು ಈಗ ಪಬ್ಲಿಕಲ್ಲಿ ಒಂದು ಪರ್ಸೆಪ್ಷನ್ ಆಗಿಬಿಟ್ಟಿದೆ ಇದು. ಇವಾಗ ನೋಡಿ, ಈಗ ಆರ್ ಅಶೋಕ್ ಇದ್ದಾರೆ, ಲೀಡರ್ ಆಫ್ ಅಪೋಸಿಷನ್, ವಿಜೇಂದ್ರ ಅವರಿದ್ದಾರೆ, BJP ಕರ್ನಾಟಕ ಚೀಫ್. ಬಟ್ ಅವ್ರ ಮೇಲೆ ಏನು ಅಗ್ರೆಷನ್ ಕಾಣಿಸ್ತಿಲ್ಲ ಕಾಂಗ್ರೆಸ್ ಇಂದ. ಬಟ್ ಫೋಕಸ್ ಕುಮಾರಸ್ವಾಮಿ ಮೇಲಿದೆ. ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಅಂತ ಇಲ್ಲಿ ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ನಲ್ಲಿ ನೀವು ಕಳೆದ 50 ವರ್ಷದ ಇತಿಹಾಸ ತೆಗೀರಿ.